ಟೋಬಿ ಸಿನಿಮಾ ನೋಡಿದ್ಮೇಲೆ ತುಂಬಾ ಜನಕ್ಕೆ ಚೈತ್ರ ಆಚಾರ್ ಮೇಲೆ ಒಂದಿಷ್ಟು ಅಭಿಮಾನ ಬೆಳೆದಿದೆ. ಯಾವುದೇ ಕಾರಣ ಇರಲಿ ಅವರ ಅಭಿನಯವನ್ನ ಯಾವತ್ತೂ ಬಿಟ್ಕೊಡಲ್ಲ ಅಂತ. ಯಾಕಂದ್ರೆ ಅಷ್ಟು ಬೋಲ್ಡ್ ಪಾತ್ರಗಳಲ್ಲಿ ಅವರು ಕಾಣಿಸ್ಕೋತಾರೆ, ಬೋಲ್ಡ್ ಆಗಿ ಕೂಡ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ಯಾವ ರೀತಿ ಮಾತಾಡ್ತಾರೆ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದನ್ನ ಅವರಿಂದ ತಿಳ್ಕೊಳ್ಳೋಣ. ಮೊದಲಿಗೆ ಕಂಗ್ರಾಚುಲೇಷನ್, ಹೊಸ ಸಿನಿಮಾ ಕಾಲಿಟ್ಟಿದ್ದೀರಾ ಮತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನೀವು ಯಾವಾಗ್ಲೂ ಆ ಬ್ರೇವ್, ನನಗೆ ಈ ಬೋಲ್ಡ್ ಮತ್ತೆ ಬ್ರೇವ್ ಪದದ ಅರ್ಥ ಡೆಫಿನೇಷನ್ ನಾನು ತಿಳ್ಕೊಬೇಕು. ಬಿಕಾಸ್ ಬೋಲ್ಡ್ ಅಂದ್ರೆ ಏನು ಅಂತ ಇಟ್ಸ್ ಆಲ್ವೇಸ್ ಈ ಚಾಯ್ಸಸ್ ಮಾಡೋದ್ರಲ್ಲಿ ಬೋಲ್ಡ್ ತನ ಏನಿದೆ ಅಂತ ಅನ್ನೋದು. ನಾನು ಇವಾಗ ಬಂಜಿ ಜಂಪಿಂಗ್ ಮಾಡ್ಬೇಕಂದ್ರೆ ನಾನು ಬೋಲ್ಡ್ ಅಂಡ್ ಬ್ರೇವ್ ಆಗಿರ್ಬೇಕು. ಈ ತರ ಪಾತ್ರಗಳನ್ನ ಚೂಸ್ ಮಾಡ್ಬೇಕಾದ್ರೆ ಯಾಕೆ ಬೋಲ್ಡ್ ಅಂಡ್ ಬ್ರೇವ್ ಆಗ್ತಿದ್ ಗೊತ್ತಿಲ್ಲ. ಬಟ್ ಓಕೆ, ಅಂದ್ರೆ ಮೋಸ್ಟ್ಲಿ ಎಷ್ಟೊಂದು ಜನ ಹಿಂದೆಟ್ ಹಾಕುವಂತ ಸಿಚುವೇಶನ್ ಅಲ್ಲಿ ಮೋಸ್ಟ್ಲಿ ನಾನು ಆ ಸಿಚುವೇಶನ್ ಈ ಪರವಾಗಿಲ್ಲ ಮಾಡ್ತೀನಿ ಅಂತ ಅನ್ಕೊಳ್ಳೋದು ಬೋಲ್ಡ್ ಆದ್ರೆ ಹೌದು, ನಾನು ಬೋಲ್ಡ್ ಅಂಡ್ ಬ್ರೇವ್. ಸಖತ್ ನಾನು ಬೋಲ್ಡ್ ಅಂತ ಯೂಸ್ ಮಾಡ್ತೀನಿ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೀರಾ ಇತ್ತೀಚಿನ ದಿನಗಳಲ್ಲಿ. ಅಂದ್ರೆ ಒಂಥರ ಹಾಟ್ ಆಗಿ ಫೋಟೋಗಳನ್ನ ಕೂಡ ಹಾಕೋತಾ ಇದ್ದೀರಾ. ಹಾಟ್ ಆಗಿ ಫೋಟೋ ಹಾಕ್ಬೇಕಾದ್ರೆ ಹಾಟ್ ಆಗಿ ಕಮೆಂಟ್ಸ್ ಗಳು ಬರೋದು ಸಾಮಾನ್ಯ. ಬಟ್ ಒಂದು ಮೆಸೇಜ್ಗೆ ಪರ್ಟಿಕ್ಯುಲರ್ ಆಗಿ ನೀವು ರಿಪ್ಲೈ ಕೂಡ ಕೊಟ್ಟಿದ್ದೀರಾ. ಅದೇ ನಾವು ಸೈಡ್ ಅಲ್ಲಿ ಹಾಕೋತೀವಿ. ಯಾಕೆ ಸಡನ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರಿ ಅಂತ? ಇಲ್ಲ, ನಾನು ಆಕ್ಚುಲಿ ಎಲ್ಲದಕ್ಕೂ ರಿಪ್ಲೈ ಕೊಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಎಷ್ಟು ಅದಕ್ಕೆ ಎಂಡ್ ಇಲ್ಲ, ಎಲ್ಲಾರ್ಗು ರಿಪ್ಲೈ ಕೊಟ್ಕೊಂಡಿರೋಷ್ಟು ಟೈಮ್ ಇಲ್ಲ ಒಂದು. ಬಟ್ ಅವತ್ತಿನ ದಿನ ಆ ಒಂದು ಕಮೆಂಟ್ ಕಾಣಿಸ್ತು, ಆಯ್ತು ಹಂಗೂ ಕಂಟ್ರೋಲ್ ಮಾಡ್ಕೊಂಡೆ ರಿಪ್ಲೈ ಕೊಡಬಾರ್ದು ಅಂತ. ಬಟ್ ಓಕೆ, ಲೆಟ್ಸ್ ಹ್ಯಾವ್ ಫನ್ ಅಂತ ಹೇಳಿ ತಿರ್ಗಾ ರಿಪ್ಲೈ ಕೊಟ್ಟಿದ್ದು. ಬಟ್ ನನ್ನ ಟೈಮ್ನ ಅದಕ್ಕೆ ವೇಸ್ಟ್ ಮಾಡ್ಬಿಟ್ನಲ್ಲ ಅಂತ ಆಮೇಲೆ ಬೇಜಾರು ಆಯ್ತು, ಅದು ಬೇರೆ ವಿಷಯ. ಬಟ್ ಅಂದ್ರೆ ಇದು ಹೆಂಗಂದ್ರೆ, ನಾವು ಯಾರೋ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದವ್ರಿಗೆ ಎಲ್ಲೋ ಒಂದು ಕಾರ್ನರ್ ಅಲ್ಲೋ ಇಲ್ಲ ಅವ್ರ ಮನೆಯಲ್ಲೋ ಅವ್ರ ಫ್ರಸ್ಟ್ರೇಷನ್ಸ್ ಇಟ್ಕೊಂಡೋ ಇಲ್ಲ ಅವರ ಏನೋ ಅವರಲ್ಲಿ ಏನೇನೋ ಕಮ್ಮಿ ತನ ಇರತ್ತೆ. ಸೊ ನಾನು ಅದ್ ಮಾಡ್ತಾ ಇಲ್ಲ, ನಾನು ಅದ್ ಸಾಧನೆ ಮಾಡ್ತಾ ಇಲ್ಲ, ನಾನು ಅದ್ ಮಾಡ್ಬೇಕಾಗಿತ್ತು, ಇಲ್ಲ ನಾನೆಷ್ಟು ಒಳ್ಳೆ ವ್ಯಕ್ತಿ ಗೊತ್ತಾ, ನಮ್ಮನೇಲಿ ನಾನು ಬರೀ ತಲೆಯಿಂದ ಕಾಲವರೆಗೂ ಬಟ್ಟೆ ಹಾಕ್ತೀನಿ, ಅದೇ ಹೆಂಗ್ ಅವ್ರು ಹಾಕ್ತಾರೆ. ಸೊ ಈ ತರ ಜಡ್ಜ್ಮೆಂಟ್ಗಳು ನಾನು ಮಾಡ್ತೀನಿ. ಅಂದ್ರೆ ಅದೇ ಈ ಮಟ್ಟಕ್ಕೆ ನಾನು ಮಾಡಲ್ಲ, ಅಷ್ಟು ಖುಷಿ ಇದೆ ನನಗೆ. ಬಟ್ ಹಂಗಿರ್ಬೇಕಾದ್ರೆ ಅಂಥ ಮನಸ್ಥಿತಿಗಳಿರೋರು ಯಾರ್ದೋ ಪ್ರೊಫೈಲ್ ಮೇಲೆ ಕಮೆಂಟ್ ಮಾಡೋದಿರುತ್ತೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಟ್ರೆಸಸ್ ಮತ್ತೆ ಆಕ್ಟರ್ಸ್ ಸಿಗ್ತಾರೆ. ಸೊ ಅದು ಈಸಿ ಅವ್ರಿಗೆ ಅವ್ರ ಬಗ್ಗೆ ಕಮೆಂಟ್ ಮಾಡಿದಾಗ. ಸೊ ಹಂಗ್ ಕಮೆಂಟ್ ಮಾಡಿದಾಗ ಕೆಲವು ಸರ್ತಿ ಎಲ್ಲರೂ ತುಂಬಾ ತಿಳ್ಕೊಂಡವರು, ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರೋರೆಲ್ಲ ಹೇಳ್ತಾರೆ ಅದ್ ಬಿಟ್ಬಿಡ್ಬೇಕು, ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು, ಈ ತರ ಮಾತಾಡೋರೆಲ್ಲ ತುಂಬಾ ಇರ್ತಾರೆ ಅಂತ. ಬಟ್ ನಾವಿನ್ನೂ ಯಂಗ್ ಅಲ್ವಾ, ಹೆಂಗ್ ಇವ್ರು ಈ ತರ ಮಾತಾಡ್ತಾರೆ? ನಮ್ಮ ಅಕ್ಕಪಕ್ಕ ನಮ್ಮ ಅಪ್ಪ ಅಮ್ಮ ಮಾತಾಡಲ್ಲ, ನನ್ನ ಫ್ರೆಂಡ್ಸ್ ಯಾವತ್ತೂ ಹಂಗ್ ಕಮೆಂಟ್ ಮಾಡಲ್ಲ. ಇನ್ಯಾರೋ ನಂಗೆ ಗೊತ್ತೇ ಇಲ್ದಿರೋನು, ಎಲ್ಲೋ ಇರೋನು, ನನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿಲ್ಲ, ನಾನು ಒಳ್ಳೆಯವಳ ಕೆಟ್ಟೋಳ ಅನ್ನೋ ಐಡಿಯಾ ಇಲ್ಲ. ಇಲ್ಲಿ ಬರೀ ಯಾವ್ದೋ ಒಂದು ಕ್ಷಣ, ಒಂದು ಸೆಕೆಂಡ್ ಅವ್ರು ನೋಡೋ ಪೋಸ್ಟ್ ಇಂದ ಒಬ್ಬರ ಕ್ಯಾರೆಕ್ಟರ್ನ ಜಡ್ಜ್ ಮಾಡುವಂತ ಮನಸ್ಥಿತಿ ಅವ್ರಿಗಿದೆ. ಅಂದ್ರೆ ನಮ್ಗೆ ಆ 1 ಸೆಕೆಂಡ್ ತಗೊಂಡು ಅವ್ರಿಗೆ ವಾಪಸ್ ರಿಪ್ಲೈ ಮಾಡುವಂತ ರೈಟ್ಸು ಇದೆ ಹಂಗ್ ನೋಡ್ಕೊಂಡ್ರೆ. ಬಟ್ ಐ ಡೋಂಟ್ ಸಜೆಸ್ಟ್ ದಟ್ ರಿಪ್ಲೈಯಿಂಗ್, ಬಿಕಾಸ್ ನಾನ್ ಹೇಳೋದು ನಮ್ ಟೈಮ್ ಆಕ್ಚುಲಿ ವರ್ತ್ ಅಲ್ಲ ಅಂತವ್ರಿಗೆ ರಿಪ್ಲೈ ಮಾಡಕ್. ನಾನು ಅವತ್ತು ಆಕ್ಚುಲಿ ನಾನು ಹೇಳ್ದಂಗೆ ರಿಗ್ರೆಟ್ ಮಾಡಿದೆ, ಯಾಕೆ ಈ 1 ಸೆಕೆಂಡ್ ನಾನು ಕೊಟ್ಟೆ ಅಂತ. ಬಟ್ ಆಕ್ಚುಲಿ ರಿಪ್ಲೈ ಮಾಡಿದ್ಮೇಲೆ ಖುಷಿ ಆಯ್ತು ಒಂದ್ ಸ್ವಲ್ಪ ಹೊತ್ತಿಗೆ. ರಿಪ್ಲೈ ಮಾಡೋದು ಮಾಡಿ ಆಯ್ತು, ಒಂದಿಷ್ಟು ವೈರಲ್ ಕೂಡ ಆಯ್ತು ಆ ಪೋಸ್ಟ್. ಅದಾದ್ಮೇಲೆ ರಿಯಾಕ್ಷನ್ ಏನಾದ್ರು ಬಂತ ಯಾರಿಂದಾದ್ರೂ? ನಾನ್ ರಿಪ್ಲೈ ಮಾಡಿದ್ಮೇಲೆ ಎಷ್ಟೊಂದ್ ಜನ ಪಾಪ ಒಳ್ಳೆಯವರು ಅವನಿಗೆ ಏನೋ ಹೆಂಗ್ ಮಾತಾಡಿದ್ಯಾ ನೀನ್ ನೋಡ್ಕೊ ಅಂತೆಲ್ಲ ಏನೋ ಕಮೆಂಟ್ ಮಾಡಿ ಅವ್ನು ಡಿಲೀಟ್ ಮಾಡ್ಕೊಂಡ್ಬಿಟ್ಟ ಅವ್ನ ಕಮೆಂಟು. ಅದಾದ್ಮೇಲೆ ಎಲ್ರು ನನ್ ಕೇಳ್ತಾರೆ ಏನ್ ಅಂದ್ರೆ, ಬಿಕಾಸ್ ಅವ್ರ ಕಮೆಂಟ್ ಡಿಲೀಟ್ ಮಾಡಿದ್ಮೇಲೆ ನಾವು ಕೊಟ್ಟಿದ್ ರಿಪ್ಲೈನು ಹೊಟ್ಟೋಗುತ್ತಲ್ವಾ. ಸೊ ನನ್ ಏನ್ ಅಂತದ್ ಕಮೆಂಟ್ ಮಾಡಿದ್ರಿ ಅಂತ. ಬೇಸಿಕ್ಲಿ ಅದು ಏನೋ ನಾನು ವರ್ಕೌಟ್ ಮಾಡ್ಬಿಟ್ಟು ನನ್ನ ಫೋಟೋ ಹಾಕಿದ್ದೆ, ವರ್ಕೌಟ್ ಪೋಸ್ಟ್. ಮುಖ ಓಕೆ, ಮುಕ್ಲಿ ತೋರ್ಸೋದ್ ಯಾಕೆ ಅಂತ ಹೇಳ್ದ ಅವನು. ನಾನ್ ಹೇಳ್ದೆ, ನೀನ್ ಯಾಕೆ ತಂದೆ ನನ್ ಮುಕ್ಲಿ ನೋಡಕ್ ಬಂದೆ ಅಂತ ನಾನ್ ಹೇಳ್ದೆ. ಅವನೇ ಅಷ್ಟು ಕೆಟ್ಟದಾಗ ಮಾತಾಡ್ತಿರ್ಬೇಕಾದ್ರೆ ಅದೇ ಅವ್ರು ಹೇಳಿರೋದನ್ನೇ ರಿಪ್ಲೈ ಕೊಡೋದ್ರಲ್ಲಿ ನನ್ಗೇನು ತಪ್ಪು ಅನ್ಸ್ಲಿಲ್ಲ. ಬಟ್ ನಾನು ಹೇಳೋದು ಸ್ವಲ್ಪ ಕರುಣೆ ತೋರಿಸಿ, ಅಂದ್ರೆ ನಾವು ನಿಮ್ ತರ ಮನುಷ್ಯರೇ, ನಾವು ಆಕ್ಟ್ ಮಾಡ್ತಿದೀವಿ ಅಷ್ಟೇ, ಅದು ಸಂಬಳಕ್ಕೋಸ್ಕರ. ಬಟ್ ಇದನ್ನೇ ಮಾಡ್ಬೇಕು, ಅವ್ರು ಇದನ್ ಮಾಡಿದ್ರೆ ಏನೋ ಸಿಗುತ್ತೆ ಅನ್ನೋದನ್ನ ನಾನಂತೂ ಮಾಡ್ತಾ ಇಲ್ಲ. ಬೇರೆಯವ್ರು ಮಾಡ್ತಿದ್ರೆ ನಂಗೆ ಅದು ಗೊತ್ತಿಲ್ಲ. ಬಟ್ ನಾನಂತೂ ನನ್ನ ಖುಷಿಗೆ ನಾನು ಮಾಡ್ತಾ ಇದೀನಿ. ಅದರಿಂದ ಕೆಲವ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಎಲ್ರಿಗೂ ನಮ್ಮ ನಟನೆ ಇಷ್ಟ ಆಗ್ಬೋದು, ನಿಮ್ಗೆ ಇಷ್ಟ ಆಗಿರುತ್ತೆ, ಬೇರೆಯವ್ರಿಗೆ ಇಷ್ಟ ಆಗದೆ ಇರ್ಬೋದು. ಹಾಗೆ ಎಷ್ಟೊಂದು ಜನರ ಟೇಸ್ಟ್ ಬೇರೆ ಬೇರೆ ಇರುತ್ತೆ. ಸೊ ಎಲ್ರೂ ನಮ್ಮನ್ನು ಇಷ್ಟಪಡಿ ಅಂತ ಕೇಳಕ್ಕಾಗಲ್ಲ, ಎಲ್ಲರೂ ನನ್ನನ್ನು ಇಷ್ಟಪಡಬೇಡಿ ಅಂತಾನು ಹೇಳಕ್ಕಾಗಲ್ಲ. ಸೊ ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇರಬೇಕು. ಪಾತ್ರಗಳನ್ನ ಹೇಗೆ ಚೂಸ್ ಮಾಡ್ತೀವೋ ಹಂಗೆ ಫೋಟೋಶೂಟ್ಸ್ ನಾನು ಚೂಸ್ ಮಾಡಿದ್ವಿ. ಈಕ್ವಲ್ ಏನೋ ಅದು ಇನ್ಯಾವ ರೀತಿಯಲ್ಲೂ ನಾನು ಅದನ್ನ ನೋಡಲ್ಲ. ಕೆಲಸದ ತರ ಅಷ್ಟೇ. ನನಗೆ ಖುಷಿ ಆಗುತ್ತೆ, ಆರ್ಟಿಸ್ಟಿಕ್ಲಿ ಸ್ಯಾಟಿಸ್ಫೈ ಆಗುತ್ತೆ. ನಾನು ಪಾತ್ರಗಳನ್ನ ವಿಭಿನ್ನವಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಅದೇ ತರದಲ್ಲಿ ಅಷ್ಟೇ ಗಮನ ವಹಿಸಿ ಇಂಟ್ರೆಸ್ಟ್ ಕೊಟ್ಟು ಏನೋ ಮಾಡ್ತಾ ಇದ್ದೀನಿ. ಸೊ
ಸೊ ನಾವು ಒಂದು ಕಮೆಂಟ್ ಬಗ್ಗೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಅನ್ನೋದೇ ನನ್ ಬೇಜಾರು. ಬಟ್ ಓಕೆ, ಯಾರಾದ್ರೂ ನೋಡಿ ಅದರಿಂದ ನೆಕ್ಸ್ಟ್ ಕಮಿಂಗ್ ಆರ್ಟಿಸ್ಟ್ ಎಲ್ಲ ಯಾಕಪ್ಪ ನನ್ಗೆ ಹಿಂಗ್ ಕಮೆಂಟ್ ಬರ್ತಾ ಇದೆ ಅಂದ್ರೆ, ಇಲ್ಲ ಎಲ್ರಿಗೂ ಬರ್ತಾ ಇದೆ, ಯೋಚನೆ ಮಾಡಬೇಡಿ, ನಾವು ನಿಮ್ ಜೊತೆ ಇದೀವಿ ಅದೇ ಗ್ಯಾಂಗ್ ಅಲ್ಲಿ. ಈಗ ನಿಮ್ಗ್ ಬಂದ್ರೆ ನೀವು ತಗೊಳ್ಳೋ ರೀತಿ ಬೇರೆ, ಬಟ್ ನಿಮ್ಮ ತಂದೆ ತಾಯಿಗಳಿಗೆ ಇದೊಂದು ನೋಡಿರ್ತಾರೆ, ಯಾಕಂದ್ರೆ ವೆಬ್ಸೈಟ್ಗಳು ಅಬ್ಸರ್ವ್ ಮಾಡಿದಾಗ ಅಥವಾ ಸೋಷಿಯಲ್ ಮೀಡಿಯಾ ನೋಡಿದಾಗ ಅವ್ರ ಗಮನಕ್ಕೂ ಬಂದಿರುತ್ತೆ. ಸೊ ಅವ್ರು ಏನಾದ್ರು ಹೇಳಿದ್ರ ನೀವು ರಿಪ್ಲೈ ಕೊಟ್ಟಿರೋದಕ್ಕೆ? ಅವ್ರು ಏನ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ದೆ ಅಂತಾನೆ ಹೇಳಿದ್ರು. ಅದಾದ್ಮೇಲೆ ಯಾಕೆ ಹೇಳಕ್ ಹೋದೆ ಅಂತಾನು ಹೇಳಿದ್ರು. ಏನೋ ನೀನ್ ಅವ್ರ ಅಪ್ಪ ಅಮ್ಮನ ಮಾತೆ ಕೇಳ್ದೆ ಇರೋ ಅಂತವ್ರು ಇರ್ತಾರೆ, ಅಂತವ್ರಿಗೆ ಹೋಗಿ ನೀನೇನೋ ಹೇಳಿ ಅವ್ರಿಗೆ ಬುದ್ಧಿ ಕಲ್ಸಕ್ಕಾಗತ್ತಾ? ಸೊ ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಂತಾನೆ ಹೇಳ್ತಾರೆ ಅವ್ರು. ಬಟ್ ಪ್ರತಿ ಸರ್ತಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವ್ದೋ 10 ಜನ ತುಳಿದಿರೋ ದಾರಿಯಲ್ಲಿ ನೀನ್ ಹೋಗ್ತಾ ಇದ್ಯಾ ಅಂದ್ಮೇಲೆ 100 ಜನ ಅದ್ರ ಬಗ್ಗೆ ಮಾತಾಡೋರು ಇರ್ತಾರೆ. ಸೊ ಅದಕ್ಕೆಲ್ಲದಕ್ಕೂ ಒಳ್ಳೆದಿಲ್ಲಿ ಕೆಟ್ಟದಿಲ್ಲಿ ಅದಕ್ಕೆಲ್ಲದಕ್ಕೂ ರಿಪ್ಲೈ ಕೊಡ್ತಾ ಇದ್ರೆ ನೀನು ನಿನ್ ಕೆಲಸ ಮಾಡಕ್ಕಾಗಲ್ಲ. ಸೊ ಇಲ್ಲ ರಿಪ್ಲೈ ಕೊಟ್ಕೊಂಡಿರೋದನ್ನ ಕೆಲಸ ಮಾಡ್ಕೋಬೇಕು, ಇಲ್ಲ ನಿನ್ ಕೆಲಸ ನೀನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅನ್ನೋದನ್ನ ಅವ್ರು ಹೇಳೋದು. ಸೊ ನಾ ಐಲ್ ಚೂಸ್ ದ ಲ್ಯಾಟರ್. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಂಡ್ ಒಂದೊಂದ್ಸರ್ತಿ ಈ ತರ ಕಮೆಂಟ್ಸ್ ಬಂದಾಗ ಕೆಟ್ಟದಲ್ಲಿ ಒಳ್ಳೆದಲ್ಲಿ ನೋಡ್ಬಿಟ್ಟು ಮಜಾ ತಗೋತೀನಿ. ಅದರಿಂದ ನನಗೆ ಬರ್ತಾ ಇರೋ ಸಂಬಳ ನಂಗೆ ಬರ್ತಾ ಇರುತ್ತೆ. ಪಾಪ ನೀವು ಕಮೆಂಟ್ ಮಾಡಿ ನಿಮ್ಗೆ ಏನ್ ಸಿಗ್ತಾ ಇದೆ ಗೊತ್ತಿಲ್ಲ, ಬಟ್ ನನಗಂತೂ ನನ್ನ ಫೇಮಸ್ ಮಾಡ್ತೀರಾ, ನನಗೆ ದುಡ್ಡು ಬರುತ್ತೆ, ಅದಾದ್ಮೇಲೆ ಒಳ್ಳೆ ಸಿನಿಮಾ ಬರುತ್ತೆ. ಸೊ ಹಂಗೆ ಆ ಲೈಟರ್ ನೋಟಲ್ಲಿ ತಗೊಂಡು ಸುಮ್ಮನಾಗ್ತಿದ್ದೀನಿ ನಾನು ಅಷ್ಟೇ. ಬಟ್ ಇದು ನಾನು ಆಕ್ಚುಲಿ ಒಳ್ಳೊಳ್ಳೆ ಆರ್ಟಿಸ್ಟ್ ಇಂದ ಕಲ್ತಿರೋದು. ಯಾರ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಯಾರ್ಯಾರಿದ್ದಾರೆ ಅವ್ರು ಹೇಳಿದ್ನೆ ಇವಾಗ ಅವ್ರಗಳ ಮಾತನ್ನ ನಾನು ಪ್ರಾಬಬ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ ಹೊರತು ಇದು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಬಂದಿರೋದಲ್ಲ. ಬಟ್ ಅವ್ರ ಎಕ್ಸ್ಪೀರಿಯನ್ಸಸ್ ಎಷ್ಟು ಚೆನ್ನಾಗಿ ಹೌದಲ್ವಾ ಕರೆಕ್ಟ್ ಅಂತ ಅನ್ಸಿರೋದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಅದ್ ಮೇಕ್ ಸೆನ್ಸ್ ಅಲ್ಲ. ಸೊ ಅಷ್ಟೇ, ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅಂಡ್ ಅದನ್ನೇ ನನ್ನ ಪೇರೆಂಟ್ಸ್ ಫ್ರೆಂಡ್ಸ್ ಎಲ್ಲ ಹೇಳೋದು, ಯಾಕೆ ತಲೆ ಕೆಡ್ಸ್ಕೊಂತೀವಿ, ಅವ್ರ ಪಾಡಿಗೆ ಎಷ್ಟು 1,000 ಹೇಳ್ತಾ ಇರ್ತಾರೆ, ಯಾಕೆ ಇವತ್ತು ಒಂದಕ್ಕೆ ರಿಪ್ಲೈ ಮಾಡ್ತೀಯ, ನಾಳೆ 10,000 ಆಗುತ್ತೆ. ಸೊ 10,000ಕ್ಕೂ ರಿಪ್ಲೈ ಮಾಡಕ್ಕಾಗತ್ತಾ ಅಂತ. ಸೊ ಇದರ ಮಧ್ಯೆ ನಿಮಗೆ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದೆ. ಮೀಟು ಅದಕ್ಕೊಂದು ಸಂಬಂಧಪಟ್ಟಂಗೆ ಒಂದು ಕಮಿಟಿ ರಚನೆ ಆಗಬೇಕು ಅಂತ ಮೊನ್ನೆ ಚೇಂಬರ್ ಅಲ್ಲಿ ದೊಡ್ಡ ಮಟ್ಟಿಗಿನ ಸಭೆ ಆಯ್ತು ನಿನ್ನೆ. ನಿಮ್ಮ ಪ್ರಕಾರ ಕಮಿಟಿ ಸ್ಯಾಂಡಲ್ವುಡ್ಗೆ ಬೇಕಾ ಬೇಡವಾ? ಅಂದ್ರೆ ಅದು ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್ ಅಲ್ಲ, ಅದು ಎಲ್ಲಾ ಒಂದು ಪ್ರೊಫೆಷನ್ ಅಲ್ಲಿ ಇರಬೇಕು. ಈಗ ಹೇಗೆ ನಿಮ್ಮ ಒಂದು ಪ್ರೊಫೆಷನ್ ಅಲ್ಲಿ ನಿಮ್ಮ ಕಂಪನಿಯಲ್ಲಾಗಿರ್ಲಿ, ಇಲ್ಲ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ರು HR ಅಂತ ಇರ್ತಾರೆ, ಅದು ಎಲ್ಲಾ ತರದಲ್ಲಿ ಇನ್ಇಕ್ವಾಲಿಟಿ, ಇಲ್ಲ ವರ್ಕ್ ರಿಲೇಟೆಡ್, ಇಲ್ಲ ನಿಮ್ಗೆ ಸೆಕ್ಷುಯಲ್ ಹರಾಸ್ಮೆಂಟು, ಇಲ್ಲ ವರ್ಕ್ ಅಲ್ಲಿ ನನ್ಗೆ ಯಾರೋ ಅವ್ರ ಪವರ್ ತೋರಿಸಿ ನನ್ಗೆ ಎಕ್ಸ್ಟ್ರಾ ವರ್ಕ್ ಕೊಡ್ತಾ ಇದಾರೆ, ಇದೆಲ್ಲ ನೀವು ಒಬ್ರಿಗೆ ಹೋಗಿ ಐ ಥಿಂಕ್ ಯು ವಿಲ್ ಟೆಲ್ ಸಮ್ಮನ್ ಅಲ್ವಾ. ಅವರು ಇನ್ನೊಬ್ಬ ಅಥಾರಿಟಿ ಅದನ್ನೆಲ್ಲ ಸರಿ ಮಾಡೋದ್ರು ಇರ್ತಾನೆ. ಹಾಗೆ ಇದು ಎಲ್ಲ ಈ ವರ್ಕ್ ಕಂಡೀಷನ್ಸ್ ನ ಇಂಪ್ರೂವ್ ಮಾಡಕ್ಕೋಸ್ಕರ ಅದರಲ್ಲಿ ಏನೋ ಇವಾಗ ನಾವೆಲ್ಲರೂ ಇವಾಗ ನಾನು ಒಂದು ಲೀಡ್ ಆಕ್ಟ್ರೆಸ್ ಆಗಿದ್ರೆ ನನ್ನ ಜೊತೆ ಎಲ್ಲ ಕೆಲಸ ಮಾಡೋರಿಂದ ನಾನು ಒಂದು ಲೀಡ್ ಆಕ್ಟ್ರೆಸ್. ಸೊ ಅವರೆಲ್ಲರಿಗೂ ಈಕ್ವಾಲಿಟಿ ಇದೆ. ಲೆಟ್ಸ್ ಸೇ ಫೀಮೇಲ್ ಆರ್ಟಿಸ್ಟ್ ಇಲ್ಲ ಟೆಕ್ನಿಷಿಯನ್ಸ್ ಸೆಟ್ ಅಲ್ಲಿದ್ರೆ ಅವ್ರಿಗೆ ಒಂದು ವಾಶ್ರೂಮ್ ಫೆಸಿಲಿಟಿ ಇರ್ಬೋದು, ಇಲ್ಲ ಪೇಮೆಂಟ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಅಗ್ರಿಮೆಂಟ್ ವಿಚಾರ ಇರ್ಬೋದು, ಟ್ರೀಟ್ಮೆಂಟ್ ವಿಚಾರ ಇರ್ಬೋದು, ಅದು ಎಷ್ಟೊಂದು ತರದಲ್ಲಿ ಅವ್ರಿಗೆ ಭೇದ ಭಾವ ಆಗ್ತಾ ಇರುತ್ತೆ. ಅಂಡ್ ಸಮ್ ಟೈಮ್ಸ್ ಅ ಪಾರ್ಟ್ ಆಫ್ ಇಟ್ ಇಸ್ ಅವರ ಪವರ್, ಯಾರೋ ಒಂದು ಆ ಸೆಟ್ ಅಲ್ಲೋ ಇಲ್ಲ ಒಂದು ಆ ಫಿಲ್ಮ್ ಅಲ್ಲೋ ಅವ್ರ ಪವರ್ ನ ಯೂಸ್ ಮಾಡಿಕೊಂಡು ಸಮ್ ಪೀಪಲ್ ಕ್ಯಾನ್ ಬಿ ಸೆಕ್ಚುಲಿ ಅಬ್ಯೂಸ್ಡ್ ಆಲ್ಸೋ ಅಂಡ್ ಅಸಾಲ್ಟೆಡ್ ಆಲ್ಸೋ ಅಂಡ್ ನೋ ಬಡಿ ಕ್ಯಾನ್ ನೋ ಇಟ್. ನಮಗೆ ಗೊತ್ತಾಗೋದಿಲ್ಲ, ಅದು ಎಲ್ಲಿ ಒಂದು ತೆರೆ ಮರೆಯಲ್ಲಿ ಆಗ್ತಾ ಇರುತ್ತೆ. ಅಂಡ್ ಇಫ್ ಆ ಒಂದು ಸಿಚುವೇಶನ್ ಅಲ್ಲಿ ಮೋಸ್ಟ್ಲಿ ನಾನು ಒಂದು ಲೀಡ್ ಆಕ್ಟ್ರೆಸ್ ಆಗಿದ್ರೆ ನನ್ನ ಹತ್ರ ಅದಾಗದೆ ಇರ್ಬೋದು. ಬಟ್ ಯಾರೋ ಒಂದು ಲಾಸ್ಟ್ ಕಾರ್ನರ್ ಅಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಅದಾದ್ರೆ ಇಮ್ಯಾಜಿನ್ ಅವರು ಕನ್ಸ್ ಕಟ್ಕೊಂಡ್ ಬಂದಿರ್ತಾರೆ, ಒಂದಿನ ನಾನು ಲೀಡ್ ಆಕ್ಟ್ರೆಸ್ ಆಗ್ಬೇಕು ಅಂತ. ಅವ್ರ ಕನ್ಸು ಅಲ್ಲೇ ಚೂಟ್ ಹೋಗುತ್ತಲ್ವಾ. ಅವರು ಇಲ್ಲ ಏನೋ ಈ ಇಂಡಸ್ಟ್ರಿನೇ ಬೇಡ ಅಂತ ಬಿಟ್ಟು ಹೋಗೋರು ಇರ್ತಾರೆ, ಇಲ್ಲ ಯಾಕಿದ್ ನನ್ನ ಕೈಲಿ ಆಗ್ತಿದೆ ಅಂತ ಅವ್ರು ಬೇರೆ ಬೇರೆ ಏನೋ ಡಿಸಿಷನ್ಸ್ ತಗೊಬಹುದು. ಅದನ್ನ ಅವಾಯ್ಡ್, ಅದು ಆಗ್ತಾ ಇದೆ ಅಂತ ಅಲ್ಲ, ಅದಾಗಿದೆ ಅಂತ ಅಲ್ಲ, ಆ ತರದ ಸಿಚುವೇಶನ್ ಬರಬಾರ್ದು ಅಂತ. ಅಕಸ್ಮಾತ್ ಬಂದ್ರೆ ಈ ತರದ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಯಾರು ಬೇಕಾದ್ರೂ ಬಂದು ಅದಕ್ಕೆ ಇರ್ಬೋದು ಅಂತ. ಸೊ ನಾನು ಅದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಇಂಡಸ್ಟ್ರಿ, ನಾನು ಈ ತರದ ಒಂದು ಕಮಿಟಿ ಎಲ್ಲಾ ಕಡೆ ಇರಬೇಕು ಅಂತಾನೆ ನಾನು ಅದು ಬಯಸ್ತೀನಿ. ಅದರಿಂದ ಒಳ್ಳೇದಾಗದಿದ್ರೆ ದೇವ್ರ ದಯೆಯಿಂದ ನನ್ಗೆ ಇವತ್ತದಾಗಿಲ್ಲ, ಮುಂದಿನ ದಿನ ಯಾವ್ದಾದ್ರು ಒಂದಿನ ಆದ್ರೆ ನನ್ಗೆ ಈ ತರ ಒಂದು ಕಮಿಟಿ ಇದೆ, ಅಲ್ಲಿ ಹೋಗಿ ನಾನು ಕಂಪ್ಲೇಂಟ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದ್ರೆ ಮೋಸ್ಟ್ಲಿ ಮಾಡೋರು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಂಡ್ ನಾನು ಏನೋ ಅದಿದೆ ಅನ್ನೋ ಧೈರ್ಯದ ಮೇಲೆ ಕೆಲಸ ಮಾಡ್ತೀನಿ ಮೋಸ್ಟ್ಲಿ. ನಿಮ್ಗೆ ಅನ್ಸ್ತಿದ್ಯಾ ಕನ್ನಡ ಚಿತ್ರರಂಗದಲ್ಲಿ ಈಗ ಹೇಳ್ತೀರಾ ನೀವು ಫೇಮ್ ಇದ್ದಂತ ಅಥವಾ ಒಂದು ಮಟ್ಟಕ್ಕೆ ಬೆಳೆದಿರುವಂತ ಆರ್ಟಿಸ್ಟ್ಗಳಿಗೆ ಅಂತ ಅನುಭವ ಆಗಲ್ಲ, ಈಗಷ್ಟೇ ಏನೋ ಕನ್ಸು ಕಟ್ಕೊಂಡು ಬಂದಿರುವಂತ ಆರ್ಟಿಸ್ಟ್ಗಳಿಗೆ ಈ ತರ ಆದ್ರೆ ಒಂದು ಕಮಿಟಿ ಬೇಕು ಅಂತ ಕನ್ನಡ ಚಿತ್ರರಂಗದಲ್ಲಿ ಅಂತ ಒಂದು ಪದ್ಧತಿ ಇದೆಯಾ ಇವಾಗ್ಲೂ? ನಿಮ್ಗೆ ಅನ್ಸಿದ್ಯಾ? ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ನನ್ ಪರ್ಸನಲಿ ಏನಾಗಿದೆ ಅದ್ರ ಬಗ್ಗೆ ನಾನು ಮಾತಾಡ್ಬೋದು. ಸೊ ನಾನು ಆ ಥರದ್ ನೋಡಿಲ್ಲ. ಬಟ್ ನಾನು ಕೆಲಸ ಮಾಡುವಾಗ ಒಂದು ಜೂನಿಯರ್ ಆರ್ಟಿಸ್ಟ್ ನನ್ನ ಜೊತೆ ಹೇಳಿದ್ದಿದೆ, ಮೇಡಮ್ ನಾನು ಒಂದ್ಸತಿ ಆಡಿಷನ್ ಹೋಗಿದ್ದೆ, ಅಲ್ಲಿ ನನಗೆ ಏನೋ ನೀನ್ ಚೆನ್ನಾಗಿದ್ಯಾ, ನೀನ್ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ, ಬಟ್ ನಿನ್ಗೆ ಏನೋ ನಾನು ಸಿನಿಮಾಟೋಗ್ರಫರು ಪ್ರೊಡ್ಯೂಸರ್ 3 ಜನ ಇದೀವಿ, ನೀನ್ ನಮ್ ಜೊತೆ ಸುಮ್ನೆ ಟ್ರಿಪ್ಗೂ ಹಾಲಿಡೇಗೋ ಬಾ, ನೀನ್ ಹೀರೋಯಿನ್ ಮಾಡ್ಬಿಡ್ತೀನಿ ಅಂತ. ಸೊ ನಾನು ಇವಾಗ ಆ ಹುಡುಗಿ ಆ ಸ್ಥಿತಿಲಿ ಏನ್ ಮಾಡ್ಬೇಕು?
ಅದು ಒಂದು. ಅಂಡ್ ದಿಸ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ಆದ್ರೆ ಎಷ್ಟೊಂದು ಜನ ಫೀಮೇಲ್ ಟೆಕ್ನಿಷಿಯನ್ಸ್ಗೆ ಇಲ್ಲ ಬೇರೆ ಜೂನಿಯರ್ ಆರ್ಟಿಸ್ಟ್ಗಳಿಗೆ ನಮ್ಗೆ ಅಟ್ಲೀಸ್ಟ್ ಓಕೆ ಯಾವುದೋ ಒಂದು ಕ್ಯಾರವನ್ ಅಂತ ಏನೋ ಇರುತ್ತೆ, ಇಲ್ಲ ಏನೋ ಒಂದು ಅರೇಂಜ್ಮೆಂಟ್ ಆಗಿರುತ್ತೆ, ಅವ್ರಗಳಿಗೆ ಅದು ನಾನು ನೋಡಿರೋ ಪ್ರಕಾರ ಕೆಲವು ಸತಿ ಕಮ್ಮಿ. ಅವ್ರಿಗೆ ಮೋಸ್ಟ್ಲಿ ಕೆಲವು ಸತಿ ನಮ್ಮ ವಾಶ್ರೂಮ್ಸ್ ನಾವು ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾವೇನೇನೋ ನಮ್ದು ಸೆಟಪ್ ಇರುತ್ತೆ. ಬಟ್ ಅವ್ರಿಗೆ ಅಂತ ಇರೋದು ನಾನು ಅಷ್ಟು ಗಮನಿಸಿಲ್ಲ. ಬಟ್ ಅವರು ಅದಕ್ಕೆ ಪರದಾಡೋದು ನಾನು ನೋಡಿದ್ದೀನಿ. ಅಂದ್ರೆ ಅದಿಲ್ಲಿ ಅಂತ ಅಲ್ಲ, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲೂ ಅದಿದೆ. ಸೊ ಅದಕ್ಕಾಗಿ ಆ ಥರದ ಒಂದು ಸ್ಥಿತಿ. ಸೊ ಇವಾಗ ಹೆಂಗಾಗತ್ತೆ ಗೊತ್ತಾ, ಅವರೇ ಏನೋ ಅವ್ರಿಗೆ ಸಿಕ್ಕಿಲ್ಲ ಅಂದ್ಮೇಲೆ ಅದಕ್ಕೆ ಹೋರಾಡಬೇಕಾಗತ್ತೆ. ಸೊ ಅದು ಈ ಹೋರಾಟ. ಅಕಸ್ಮಾತ್ ಅದಿಲ್ಲ ಅಂದ್ರೆ ನಮ್ಗೆ ಇದು ಬೇಕು ಅಂತ ಕೇಳ್ತಾ ಇದಾರೆ ಅನ್ಸುತ್ತೆ. ಸೊ ಹಂಗೆ ಕೇಳ್ತಿರ್ಬೇಕಾದ್ರೆ ಧ್ವನಿ ಇಲ್ದವ್ರಿಗೆ ಧ್ವನಿ ಆಗೋದು ಸ್ವಲ್ಪ ಏನಾದ್ರೂ ನಮ್ಮ ಕೈಲಿ ಆಗುತ್ತೆ ಅಂದಾಗ ಅದು ಕೊಡಬೇಕು. ಸೊ ಇಫ್ ದಟ್ ಹೆಲ್ಪ್ಸ್ ಎನಿ ಒನ್, ಸೊ ಐ ಹ್ಯಾವ್ ಮೈ ಸಪೋರ್ಟ್ ಫಾರ್ ದೆಮ್. ಈ ಕಮಿಟಿ ಆದ್ರೆ ಒಳ್ಳೇದಾಗುತ್ತೆ ಅಂದ್ರೆ ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ನಮ್ಮ ಸಪೋರ್ಟ್ ಇದೆ ಅಂತಾನೆ ಹೇಳ್ದೆ ನಾನು. ಸೊ ಹಾಗಾಗಿ ಅದು ದೊಡ್ಡವರಿದ್ದಾರೆ, ಅವ್ರು ಇನ್ನೂ ಏನೇನೋ ಅದಕ್ಕೆ ಅಂಡರ್ ರೂಲ್ಸ್ ಏನ್ ಬೇಕು ಬೇಡ ಅಂತ ಅದು ಆಮೇಲೆ ಮಾಡ್ತಾರೆ. ಬಟ್ ಹೀಗೊಂದು ಯೋಚನೆ ಮಾಡ್ತಾ ಇದೀವಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಖಂಡಿತವಾಗ್ಲೂ ನನ್ಗೆ ಅದ್ರ ಬಗ್ಗೆ ನನ್ಗೆ ಒಂದು ಸಪೋರ್ಟ್ ಇದೆ. ಇನ್ನೊಂದು ವಿಚಾರ, ನಿನ್ನೆ ಫಿಲಂ ಚೇಂಬರ್ ಸದಸ್ಯರು ಏನ್ ಹೇಳ್ತಿದ್ದಾರೆ ಅಂದ್ರೆ ಕಮಿಟಿ ಆಗುವಂತ ಅವಶ್ಯಕತೆ ಇಲ್ಲ, ಏನಿದ್ರು ಸಮಸ್ಯೆಯನ್ನ ಮುಕ್ತವಾಗಿ ಹೇಳ್ಬೋದು ಅಂತ. ಕೆಲವೊಂದಕ್ಕೆ ಪ್ರೂಫ್ಗಳು ಹೇಳಕ್ಕಾಗಲ್ಲ. ಈಗ ಟೂರಿಗೆ ಕರೆದ್ರು ಬನ್ನಿ ಅಂತ ಇರೋದಕ್ಕೆ ಏನ್ ಪ್ರೂಫ್ ಇರುತ್ತೆ? ಸೊ ಅಂಥ ಘಟನೆಗಳಿದ್ದಾಗ ಏನಾಗುತ್ತೆ, ಇಂಥದ್ದುಗಳ ಸಿಚುವೇಶನ್ ನಡೆಯುತ್ತಾ? ಕೆಲವರು ಕಣ್ಸನ್ನೆ ಕೇವಲ ಸೆಕ್ಚುವಲ್ ಅಬ್ಯೂಸ್ ಅಂದ್ರೆ ಮೈ ಮುಟ್ಟೋದು ಮಾತ್ರ ಅಲ್ಲ, ಬೇರೆ ಬೇರೆ ಆಂಗಿಕ ಇದು ಕೂಡ ಅದೇ ಆಗುತ್ತೆ. ಸೊ ಅಂಥದ್ದು ಘಟನೆಗಳು ನಡೀತಾ ಇದೆಯಾ ಕನ್ನಡ ಇಂಡಸ್ಟ್ರಿಯಲ್ಲಿ? ಯಾಕಂದ್ರೆ ಅದಕ್ಕೆ ಪ್ರೂಫ್ಗಳಿರಲ್ಲ. ಕರೆಕ್ಟ್. ಅಂದ್ರೆ ದಟ್ಸ್ ವೆರಿ ಟ್ರಿಕಿ. ನಮ್ಗೆ ಫಿಮೇಲ್ ಗೇಸ್ ನಮ್ಗೆ ಗೊತ್ತಾಗ್ಬಿಡುತ್ತೆ, ಮೇಲ್ ಗೇಸ್ ಅಂತ ಹೇಳ್ತೀವಲ್ಲ, ಅವ್ರು ಕರೆಕ್ಟ್ ಆಗಿ ನೋಡ್ತಾ ಇದಾರ ಹೆಂಗೋ ನೋಡ್ತಾ ಇದಾರ ಅಂತ ನಮ್ಗೆ ಅರ್ಥ ಆಗುತ್ತೆ ಅಂತ. ಅದನ್ನೆಲ್ಲ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು? ಬಟ್ ನಾನು ಅನ್ಕೊಳ್ಳೋದು ಒಂದು ನಮ್ ಕೈಲಿರುತ್ತೆ, ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು. ಒಂದು ನಾವ್ ಆ ಸೆಟ್ ಬಿಟ್ಟು ಹೋಗ್ಬೋದು, ನಮ್ಗೇನೋ ಒಂದು ಇಷ್ಟ ಆಗ್ಲಿಲ್ಲ ಅಂದ್ರೆ, ಇಲ್ಲ ಯಾರೋ ಒಬ್ರು ಹೈ ಅಥಾರಿಟಿ ಕಂಪ್ಲೇಂಟ್ ಮಾಡೋಣ, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು ಕಂಪ್ಲೇಂಟ್ ಮಾಡ್ಬೋದು. ಬಟ್ ಸಮ್ ಪೀಪಲ್ ಮೈಟ್ ಚೂಸ್, ಇಲ್ಲ ನನ್ನ ಸಿಚುವೇಶನ್ ಹೇಗಿದೆ ಅಂದ್ರೆ ನಾನು ದುಡಿಲೇಬೇಕು, ನಾನು ವಾಪಸ್ ಹೋಗಿ ನಮ್ಮ ಅಮ್ಮನ ನೋಡ್ಕೋಬೇಕು, ಬಿಕಾಸ್ ಅವ್ರು ಬೆಡ್ ರಿಡನ್ ಆಗಿದ್ದಾರೆ ಅನ್ನೋರು ಏನ್ ಮಾಡ್ತಾರೆ. ಸೊ ಅವ್ರು ಕಂಟಿನ್ಯೂ ಮಾಡ್ತಾರೆ ಕೆಲಸ ಮಾಡೋದ್ರಲ್ಲಿ ಅಲ್ಲೇ. ಸೊ ಅಂತವ್ರಿಗೆಲ್ಲ ವಾಯ್ಸ್ ಆಗತ್ತೆ ಈ ತರದ್ದು. ಸೊ ಇರ್ಬೋದು. ಸೊ ಅದಕ್ಕೆ ಸೊ ದೆನ್ ಅಂಡ್ ದೇರ್ ಇವಾಗ ಎಷ್ಟೋ ವರ್ಷಗಳಲ್ಲಿ ಆಗಿರೋದನ್ನ ಪಾಪ ಇವಾಗ ಎಷ್ಟೊಂದು ಜನ ಬಂದು ಹೇಳ್ತಾ ಇರೋದು ಇವಾಗ ಒಂದ್ ಕಡೆ ಆದ್ರೆ, ದೆನ್ ಅಂಡ್ ದೇರ್ ಆದಾಗ ಬಂದು ಹೇಳೋದಕ್ಕೆ ಏನೋ ಒಂದಿರುತ್ತಲ್ಲ ಸಿಸ್ಟಮ್, ಸಪೋರ್ಟ್ ಸಿಸ್ಟಮ್, ಅದು ಮೋರ್ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಅಕಸ್ಮಾತ್ ಆತರ ಆಗ್ತಾ ಇದ್ರೆ ಒಂದು ಐ ಥಿಂಕ್ ಅವಾಗಲೇ ಅವರೇ ಹ್ಯಾಂಡಲ್ ಮಾಡ್ಬೋದು. ಅವ್ರ ಕೈಯಲ್ಲಿ ಹ್ಯಾಂಡಲ್ ಮಾಡೋ ಶಕ್ತಿ ಇಲ್ಲ ಅಂತ ಅನ್ಸ್ಕೊಂಡಾಗ ಈ ತರದ್ ಒಂದು ಕಮಿಟಿ ಬೇಕಾಗತ್ತೆ. ಸೊ ಅದಕ್ಕೆ ಐ ಥಿಂಕ್ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಜಾನಿ ಮಾಸ್ಟ್ರು ಅಂದ್ರೆ ಬೇರೆ ಭಾಷೆಯ ತಮಿಳು ಇದರಿಂದ ತೆಲುಗಿನಿಂದ ಬ್ಯಾನ್ ಆಗಿದ್ದಾರೆ, ಅಲ್ಲಿಂದ ಬ್ಯಾನ್ ಮಾಡಿದ್ದಾರೆ. ಸೊ ಅದು ಇವತ್ತಿನ ಬೆಳವಣಿಗೆ. ಸೊ ನೃತ್ಯ ಸಂಯೋಜಕರ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ ಇರೋದ್ರಿಂದ ಅವರನ್ನ ಬ್ಯಾನ್ ಮಾಡಿರೋದು ಚಿತ್ರರಂಗ ತನಿಖೆ ಆಗುವ ತನಕ. ಸೊ ನಮ್ಮಲ್ಲೂ ಅಂತಹ ಸ್ಟ್ರಿಕ್ಟ್ ಬರಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಈ ತರ ಆದಾಗ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು, ಅದು ಇನ್ನೊಬ್ಬರಿಗೂ ಮಾಡದಾಗೆ ಒಂದು ಬ್ರೇಕ್ ಹಾಕ್ದಂಗೆ ಆಗುತ್ತೆ ಅಂತ ಅನ್ಸುತ್ತೆ? ಅಂದ್ರೆ ನನಗೆ ಈ ಬೆಳವಣಿಗೆ ಬಗ್ಗೆ ಐಡಿಯಾ ಇಲ್ಲ. ಅಂಡ್ ಜಾನಿ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿಲ್ಲ, ಸೊ ಐ ಡೋಂಟ್ ನೋ ಎನಿ ಆಫ್ ದಿಸ್ ಥಿಂಗ್ಸ್. ಬಟ್ ನೀವು ಇನ್ ಜನರಲ್ ಕೇಳಕ್ ಹೋದ್ರೆ ಹೌದು. ಅಂದ್ರೆ ಈಗ ಹೆಂಗಂದ್ರೆ ಯಾರೋ ಕಳ್ತನ ಮಾಡಿದಾರೆ, ಕೊಲೆ ಮಾಡಿದಾರೆ, ಅವ್ರಿಗೆ ಜೈಲ್ಗೆ ಹಾಕ್ಬೇಕಾ ಬೇಡವಾ ಅನ್ನೋ ತರ ಆಯ್ತು. ಸೊ ಯಾರಾದ್ರೂ ತಪ್ಪು ಮಾಡಿದ್ರೆ ಅದು ಪ್ರೂವ್ ಆದ್ರೆ, ಇಫ್ ದೇ ಆರ್ ಪ್ರೂವನ್ ಗಿಲ್ಟಿ ದೇ ಹ್ಯಾವ್ ಟು ಬಿ ಪನಿಷ್ಡ್, ಅಷ್ಟೇ, ಸಿಂಪಲ್. ಈಗ ತುಂಬಾ ಜನ ಮೀಟು ಅಂದ್ರೆ ಫೈರ್ ಸಂಸ್ಥೆ ಏನು ಅದು ಮೀಟು ಅಂಡರ್ ಅಲ್ಲೇ ಬಂದಿರುವಂತದ್ದು. ತುಂಬಾ ಜನ ಅನ್ಕೊಂಡಿದ್ದಾರೆ ಏನಂದ್ರೆ ಮೀಟು ಅಂದ್ರೆ ಬರೀ ಸೆಕ್ಚುವಲ್ ಅಬ್ಯೂಸ್ ಮಾತ್ರ, ಆದ್ರೆ ಬೇರೆ ಯಾವ ರೀಸನ್ಗಳು ಇಲ್ಲ ಅಂತ. ನಿಮ್ಮ ಪ್ರಕಾರ ನಿಮ್ಮ ಅಂದ್ರೆ ಚೇತನ್ ಅವರ ನೇತೃತ್ವದಲ್ಲಿ ಬಂದಿರುವಂತಹ ಮನವಿ, ಆ ಮನವಿಯನ್ನ ಏನ್ ಹೇಳಿ ನಿಮ್ಮಿಂದ ಸೈನ್ ಮಾಡಿಸ್ಕೊಂಡ್ರು ಅಂತ ಹೇಳಿ? ಅದು ಸೈನ್ ಹಾಕಿದ್ದಲ್ಲ, ಆಕ್ಚುಲಿ ಅದಿನ್ನು ಯಾರು ಸೈನ್ ಮಾಡಿಲ್ಲ. ಬೇಸಿಕ್ಲಿ ಹೆಂಗೆ ಅಂದ್ರೆ ಇವಾಗ ನಾನ್ ನಿಮ್ಮ ಹತ್ರ ಬಂದು ಈ ತರದೊಂದು ಐಡಿಯಾ ಇದೆ, ಇದನ್ನ ನಾವು ಸಬ್ಮಿಟ್ ಮಾಡ್ಬೇಕು, ನಿಮ್ಗೆ ಒಪ್ಪಿಗೆ ಇದೆಯಾ, ನೀವೇನಾದ್ರೂ ನಾವು ಬಂದ್ರೆ ಸಪೋರ್ಟ್ ಮಾಡ್ತೀರಾ? ನೀವು ಹೂ ಅಂದ್ರಿ ಅಲ್ವಾ? ಸೊ ಹೂ ಅಂದ್ಮೇಲೆ ದೇ ಪುಟ್ ಆರ್ ನೇಮ್. ಸೊ ಇಷ್ಟು ಜನ ನಾವು ಕೇಳಿದಾಗ ಇದು ನಮ್ಗೆ ಒಪ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಏನಾದ್ರು ಮಾಡಿದ್ರೆ ನಮ್ಗೆ ಇವರೆಲ್ಲರ ಸಪೋರ್ಟ್ ಸಿಗತ್ತೆ ಅನ್ನೋ ಒಂದು ಇದು. ಬಟ್ ನಾವೇನು ಸೈನ್ ಮಾಡಿ ಇನ್ನೂ ಅದು ಒಂದು ಸಿಸ್ಟಮ್ ಯಾವುದು ತಂದಿಲ್ಲ. ಸೊ ನನಗೆ ಇವರೆಲ್ಲರೂ ಫೋನ್ ಮಾಡಿ, ಶ್ರುತಿ ಹರಿಹರನ್ ಅವರು, ಆಮೇಲೆ ಸುನಯನ ಸುರೇಶ್ ಅವರೆಲ್ಲರೂ ಒಂದು ಏನೋ ಯೂಶಲಿ ನಾವು ಒಂದು ಆರ್ಟಿಸ್ಟ್ ಎಲ್ಲ ಇವೆಂಟ್ಸ್ ಅಲ್ಲಿ ಸಿಗ್ತಾ ಇರ್ತೀವಲ್ಲ, ಅದೇ ಒಂದು ಕೊಲೀಗ್ ಕಲ್ಚರಲ್ಲಿ
ಅವ್ರು ನನಗೆ ಕೇಳಿದಾಗ ದಿಸ್ ಈಸ್ ಗುಡ್ ಇನಿಷಿಯೇಟಿವ್. ನಮ್ಮ ಇಂಡಸ್ಟ್ರಿ ಇದು ಬೇರೆ ಇಂಡಸ್ಟ್ರಿಲ್ ಬಂತು ನಮ್ಮ ಇಂಡಸ್ಟ್ರಿಲ್ ಇರಬೇಕು ಅನ್ನೋದು ಅಲ್ಲ, ಈ ತರದ್ ನಾವು ಮಾಡಿದ್ರೆ ಹಿಂಗಿರುತ್ತೆ, ನಿಮ್ಗೇನ್ ಅನ್ಸುತ್ತೆ, ನಿಮ್ ಸಪೋರ್ಟ್ ಸಿಗತ್ತಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ಸಿಗತ್ತೆ. ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇಲ್ಲ ಸದ್ಯಕ್ಕೆ ನಾವು ಹೋಗಿ ಚೀಫ್ ಮಿನಿಸ್ಟರ್ ಹತ್ರ ಈ ಒಂದು ಬೇಡಿಕೆ ಇಡ್ತಾ ಇದೀವಿ, ಅದಾದ್ಮೇಲೆ ನೋಡೋಣ ಅಂತ ಹೇಳಿದ್ರು ಅಷ್ಟೇ. ಅದಾದ್ಮೇಲೆ ನಾನು ಫಸ್ಟ್ ಟೈಮೇ ನೋಡಿದ್ದು, ಅದ್ರಲ್ಲಿ ನನ್ನ ಹೆಸರಿತ್ತು. ಅವಾಗ ನೀವುಗಳೆಲ್ಲ ಕಾಲ್ ಮಾಡಿದಾಗಲೇ ನನಗೂ ಗೊತ್ತಾಗಿದ್ದು. ಬಟ್ ಅದ್ರ ಬಗ್ಗೆ ಕಮೆಂಟ್ ಮಾಡೋ ಅಷ್ಟು ನನಗೆ ಇನ್ನೂ ಏನೂ ಗೊತ್ತಿಲ್ಲ, ಏನೇನು ಅದ್ರ ಕೆಳಗಡೆ ಇದೆ. ಬಟ್ ಫಾರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ನನಗೆ ಸದ್ಯದಲ್ಲಿ ಈ ಒಂದು ಕಮಿಟಿ ಫಾರ್ಮ್ ಮಾಡಿದ್ರೆ ಈಕ್ವಾಲಿಟಿ ಫಾರ್ ಆಲ್ ಪೀಪಲ್ ಅನ್ನೋದು ಒಂದು, ಸೊ ಆಲ್ ಆರ್ಟಿಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ಸ್ ಅನ್ನೋದು ಒಂದು ನನಗೆ ಗೊತ್ತಿರೋದು. ಅದ್ರ ಕೆಳಗೆ ಇನ್ನೂ ಏನೇನು ಅನ್ಕೊಂಡಿದ್ದಾರೆ ಅದೆಲ್ಲ ನಂಗೆ ಇನ್ನೂ ಐಡಿಯಾ ಇಲ್ಲ. ಸೊ ಅದು ನನ್ಗೆ ಗೊತ್ತಾದ್ಮೇಲೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಸಾಧ್ಯ. ಬ್ಯಾಕ್ ಟು ನಿಮ್ಮ ಸಿನಿಮಾ ಬಗ್ಗೆ ಬರೋದಾದ್ರೆ, ಕನ್ನಡದ ಜೊತೆಗೇನೆ ತಮಿಳಿಗೆ ಹಾರಿದ್ದೀರಾ. ಸೊ ಸಿದ್ಧಾರ್ಥ ಜೊತೆ ನೀವು ಕೈ ಜೋಡಿಸಿರುವಂತದ್ದು, ಸೊ ಯಾವ ತರ ಪಾತ್ರಗಳನ್ನೆಲ್ಲ ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ? ಕಥೆ ಅಲ್ಲೂ ಸೇಮ್, ಅಂದ್ರೆ ಕಥೆ ಫಸ್ಟ್, ಅದಾದ್ಮೇಲೆ ಸ್ಕ್ರಿಪ್ಟ್ ಏನ್ ಡಿಮಾಂಡ್ ಮಾಡುತ್ತೋ, ಅಲ್ಲೂ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳು. ಅಂದ್ರೆ ನನಗೆ ಫಸ್ಟ್ ಚೂಸ್ ಮಾಡಿದಾಗ ಸ್ಕ್ರಿಪ್ಟ್ ಹೆಂಗೋ ಅದೇ ಸೆಳೆತ. ಸೊ ಅಲ್ಲೂ ತುಂಬಾ ಚೆನ್ನಾಗಿದೆ. ಚೆನ್ನೈ ಸಿಟಿ ಬೇಸ್ಡ್ ಸ್ಟೋರಿ ಇದೆ ಅದು. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಎಲ್ರಿಗೂ ಕನೆಕ್ಟ್ ಆಗುವಂತ ಸ್ಟೋರಿ. ಇನ್ನೂ ಟೈಟಲ್ ಇಟ್ಟಿಲ್ಲ, ಬಟ್ ತುಂಬಾ ಬ್ಯೂಟಿಫುಲ್ ಆದಂತ ಒಂದು ಸ್ಟೋರಿ. ಯಾವ ತರ ನೋಡಬಹುದು? ಏನು ಮತ್ತೆ ಅಲ್ಲಿ ಚೆನ್ನೈ ಹುಡುಗಿ ತರ ನೋಡ್ಬೋದು ನನ್ನನ್ನ. ಚೆನ್ನೈ ಆ ಕಡೆ ಈ ಕಡೆ ಬೋಲ್ಡ್ ಅಂಡ್ ಬ್ರೇವ್ ಏನ್ ಮಾಡೋ ಎಲ್ಲಾ ಪಾತ್ರಗಳು ಬೋಲ್ಡ್ ಅಂಡ್ ಬ್ರೇವ್ ಚಾಯ್ಸಸ್. ಅದ್ರಲ್ಲಿ ಏನು ಹೊಸತನ ಇದೆ ಅನ್ನೋದು ಚೆಕ್ ಮಾಡ್ಬೇಕಷ್ಟೇ. ಆಲ್ ದಿ ಬೆಸ್ಟ್. ಇದಿಷ್ಟು ನಟಿ ಚೈತ್ರಾ ಆಚಾರ್ ಅವರು ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಜಯಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.